ಆರೋಪ ಮಾಡಿದ್ರಿ, ಆದ್ರೆ ಮೊನ್ನೆ ಕಣ್ಣೀರ್ ಹಾಕ್ಬಿಟ್ಟು ಜನರಿಗೋಸ್ಕರ ಎಲ್ಲ ಕಳ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಕಣ್ಣೀರು ಹಾಕಿದಾಗಲೇ ನನಗೆ ಗೊತ್ತು ಈ ದಾಖಲೆ ನಾನು ತಕ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಉಂಟು ಅಂತ. ಮತ್ತು ಕಣ್ಣೀರು ನಾನು ಹಾಕಬೇಕಾಗಿತ್ತು ಲಾಠಿ ಚಾರ್ಜಲ್ಲಿ ಪೆಟ್ಟು ತಿಂದಿದ್ದಕ್ಕೆ. ಅಲ್ಲಿ ಲಾಠಿ ಚಾರ್ಜಲ್ಲಿ ಪೆಟ್ಟು ತಿಂದ್ವಲ್ಲ, ನಾವು ಕಣ್ಣೀರು ಹಾಕಬೇಕಿತ್ತು. ನೀವು ಕೇಳಿದ್ದಕ್ಕಾಗಿ ಆ ವಿಷಯದ ಬಗ್ಗೆ ಮಾತಾಡ್ತೇನೆ ನಾನು. ನೋಡಿ, ಒಂದು ವರ್ಷದಲ್ಲಿ 13 ಜನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆ ಮತ್ತು ಕಾಡ್ಕೋಣದ ದಾಳಿಯಲ್ಲಿ ಸತ್ತಿದ್ದಾರೆ. 13 ಜನ. ಒಬ್ಬರು ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಇನ್ನೊಬ್ಬರದ್ದು ಕಾಲು ಮುರಿದೋಗಿದೆ. ನಾಳೆ ನಮ್ಮ ಬದುಕೇನು ಅಂತ ನಮಗೆ ಗೊತ್ತಿಲ್ಲ. ಊರಲ್ಲಿ ಓಡಾಡಬೇಕಾದ್ರೆ ನನ್ನನ್ನೂ ಸೇರಿದಂಗೆ ನಾವು ಕೇಳ್ತಾ ಇರೋದು ಇದಕ್ಕೊಂದು ಪರ್ಮನೆಂಟ್ ಸಾಲ್ವೇಷನ್ ಹೇಳಿ ನೀವು ಅಂತ. ನೀವು ಸಾಯಿಸಿದ್ದೀರಿ ಅಂತ ನಾವು ಹೇಳಿಲ್ಲ. ನೀವು 20 ಲಕ್ಷನ ಮೊದಲು ಸತ್ತವರಿಗೆ 25 ಲಕ್ಷ ಕೊಟ್ಟಿದ್ದೀರಿ. ಮೊನ್ನೆ ಸತ್ತಿರೋರು ಬಳ್ಳಾರಿಯವರು ಕೂಲಿ ಕಾರ್ಮಿಕರು ಅನ್ನೋ ಕಾರಣಕ್ಕೆ 20 ಕೊಡ್ತಾ ಇದ್ದೀರಿ, ತಪ್ಪು ಅಂತ ಕೇಳಿದ್ದೀವಿ. ಬಾಡಿನ ಬಲಾತ್ಕಾರಕ್ಕೆ ತಗೊಂಡೋದ್ರು ಪೊಲೀಸ್ ಇಟ್ಟು. ಬರೀ ತಗೊಂಡೋಗ್ಲಿಲ್ಲ, ಬಾಡಿ ತಗೊಂಡು ಹೋದ್ಮೇಲೆ ದೇಶದ ಇತಿಹಾಸದಲ್ಲಿ ಸ್ವತಃ ನಿಂತು ಲಾಠಿ ಚಾರ್ಜ್ ಮಾಡಿಸಿದ ಶಾಸಕರಿದ್ದರೆ ಇವ್ರು ಮಾತ್ರ. ಇನ್ನೆಲ್ಲ ಕಡೆ ಲಾಠಿ ಚಾರ್ಜ್ ಆದಾಗ ಶಾಸಕರು ಸ್ಪಾಟಲ್ಲಿರಲ್ಲ. ಹೌದಾ, ಹಿಂಗಾಯ್ತಾ, ನಂಗೆ ಗೊತ್ತಿಲ್ಲ ಅಂತ ಹೇಳೋರನ್ನ ಕೇಳೀನಿ ನಾನು. ಆದರೆ ಇವ್ರು ಸ್ವತಃ ನಿಂತ್ಕೊಂಡು ಹೊಡಿಸಿದ್ದಾರೆ. ಮತ್ತು ಅವ್ರ ಮೊನ್ನೆ ಹತ್ರಲ್ಲ ಆ ಸಭೆಯಲ್ಲಿ ಅವರು ಒಂದು ಪ್ಲಾಂಟ್ ಮಾಡ್ತಾರೆ. ಆ ಸತ್ತೋಗಿರುವಂಥ ಆ ತಾಯಿಯ ಅಣ್ಣ ನಾನು ಅಂಥೇಳಿ ಒಬ್ಬ ಜಾತಪ್ಪ ಅಂಥೇಳಿ ಬಳ್ಳಾರಿಯ ಒಂದು ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮತ್ತು ಅಲ್ಲಿಯ MLA ಶ್ರೀನಿವಾಸ್ ಅವರ ತಾಯಿಯ ಅಣ್ಣನ ಮಗ. ಅವರು ಬಂದು ನಿಂತು ಭಾಷಣ ಮಾಡ್ತಾರೆ. ನನ್ನ ತಂಗಿ ಬಾಡಿ ತಗೊಂಡು ಹೋಗೋಕ್ಕೆ ಇವರೆಲ್ಲ ಬಿಡಲಿಲ್ಲ ಅಂತ. ಹಿಂಗೆ ನಿಮಗೂ ಅದಕ್ಕೂ ಸಂಬಂಧ? ಈ ಥರದ ಸುಳ್ಳುಗಳನ್ನು ಪ್ಲಾಂಟ್ ಮಾಡಿಸ್ಕೊಂಡು ಮಾಡೋ ಬದಲು ಕ್ಷೇತ್ರದ ಜನರ ರಕ್ಷಣೆಗೆ ಬನ್ನಿ. ಈ ಅಳುವ ನಾಟಕಗಳನ್ನು ನಿಲ್ಲಿಸಿ, ಇದು ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಮತ್ತು ರೈತರ ಮೇಲೆ ಹಾಕಿರೋ ಕೇಸ್ಗಳನ್ನು ಹೊರಗೆ ಬರೋದಕ್ಕೆ ಈ ಥರದನ್ನು ಹೇಳ್ತಾ ಇದ್ದಾರೆ. ನಾನು ದಾಖಲೆಗಳ ಮೇಲೆ ಮಾತಾಡಿದ್ದೇನೆ. ಅವರು ಇದನ್ನು ಜೀವರಾಜ್ ನಂಗೆ ದ್ವೇಷದ ಮೇಲೆ ಮಾಡ್ತಾನೆ ಅಂತ ಹೇಳಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಆದರೆ ಇದರ ತನಿಖೆ ಮಾತ್ರ ಸ್ಪಷ್ಟವಾಗಿ ಆಗಬೇಕು. ಇದು ಭಾಳ ಗಂಭೀರವಾದ ವಿಷಯ. ಇದು ಸರ್ಕಾರದ ಜೊತೆ ಆಗಿರೋ ಅಗ್ರಿಮೆಂಟಿನ ಸ್ಟ್ಯಾಂಪ್ ಪೇಪರ್. ಇನ್ನು ಬೇರೆ ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತೇಳಿ ನಾವು ನೋಡ್ಬೇಕಲ್ಲ. ಮತ್ತು ಕಳೆದೋಗಿರೋ ಬೋರ್ವೆಲ್ಗಳನ್ನು ಪೊಲೀಸರು ಕೊಟ್ಟು ಕರೆಸ್ತಾರ, ಎಲ್ಲಿಂದ ತರಿಸ್ತಾರ, ತರ್ಸಕ್ಕೆ ಹೇಳಿ ಈ ತನಿಖೆ ಆಗಬೇಕು. ಅದು ಡಿಸ್ಟ್ರಿಕ್ಟ್ KDPನಲ್ಲಿ ಜಾರ್ಜ್ ಇರ್ತಾರೆ. ಅವರು NR ಪುರದ ತಾಲೂಕು KDPನಲ್ಲಿ ಮಾತಾಡಿದ್ದಾರೆ. ಅಣ್ಣ, ಈಗ ನನ್ನ ಕೈನಲ್ಲಿ ದಾಖಲೆಗಳನ್ನು ಪೂರ ಕೇಳಿದೆ. 3 ತಾಲೂಕದ ಕೇಳಿದ್ರೆ ಭಾಳ ದುಡ್ಡು ಕಟ್ಟಕ್ಕೆ ಹೇಳ್ತಾ ಇದ್ದಾರೆ. ಕೊಪ್ಪ ತಾಲೂಕಿನ ದಾಖಲೆ ಕೇಳಿದ್ದಕ್ಕೆ 1,65,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಎಲ್ಲಿಂದ ಕಟ್ಟೋಣ 1,65,000? ಅದಕ್ಕೆ ನಾನು ಒಂದು ಸ್ವಲ್ಪ ಚೂರು ತಗೊಂಡೆ. ನಾನು ತಗೊಂಡಿರೋದು ಅಷ್ಟನ್ನು ಚೆಕ್ ಮಾಡಿದಾಗ ಇಷ್ಟು ಫ್ರಾಡ್ ಸಿಕ್ಕಿದೆ ನನಗೆ. ಇನ್ನಿದು ಸಮಗ್ರವಾದ ತನಿಖೆ ನಡೆದಾಗ ಏನಾಗುತ್ತೆ ಅಂತೇಳಿ ನೋಡಬೇಕಾಗಿದೆ ನಾವು. ಈಗ ಮೊನ್ನೆ ಅವರು ಬಾಳೆಹೊನ್ನೂರಲ್ಲಿ ಹೇಳಿದ್ರು, ಜೀವರಾಜ್ ಅವರು ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾಗ ನಮ್ಮ ತಾಲೂಕಿಗೆ ಬಂದ ಅನುದಾನನ ಶಿಕಾರಿಪುರಕ್ಕೆ ಡೈರೆಕ್ಟ್ ಮಾಡಿದ್ರು. ನೋಡಿ, ಇದೊಂದು ಭಾಳ ಹಗುರವಾದ ಸಬ್ಜೆಕ್ಟ್. ಯಾಕೆ ಗೊತ್ತಾ? ಶಿಕಾರಿಪುರಕ್ಕೆ ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪ. ಯಡಿಯೂರಪ್ಪನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಕಾರ್ಯದರ್ಶಿ ದುಡ್ಡು ಕೊಡೋಕ್ಕಾಗತ್ತೇನ್ರಿ? ಮುಖ್ಯಮಂತ್ರಿ ಕೊಡಬೇಕ್ರಿ. ಅವರು ಮನಸ್ಸು ಮಾಡಿದ್ರೆ ಶಿಕಾರಿಪುರಕ್ಕೆ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ, ಹಾವೇರಿಗೆ ಬೊಮ್ಮಾಯಿ ಎಷ್ಟು ಕೊಡಬೇಕು ಅಂತ ಮುಖ್ಯಮಂತ್ರಿ ಯೋಚನೆ ಮಾಡಿದರೆ, ಇವತ್ತು ಸಿದ್ದರಾಮಯ್ಯ ವರ್ಣಕ್ಕೆ ಕೊಡಬೇಕಂತ ಯೋಚನೆ ಮಾಡಿದ್ರೆ ಇದನ್ನು ಯಾರಾದರೂ ಗೋವಿಂದರಾಜನ ನಜೀರ್ ಅಹಮದ್ ಕೊಡ್ಸೋಕ್ಕಾಗತ್ತಾ? ಇದು ಬಾಲಿಶವಾದ ಮಾತು. ಇವರು ಹತ್ತಿದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೂ ಹೇಳ್ತಾರೆ ಮತ್ತು ಇದರ ಎಲೆಕ್ಷನ್ ಆಯ್ತಲ್ಲ ಚನ್ನಪಟ್ಟಣ, ಆಗ ಅವ್ರು ಹೇಳ್ತಾರೆ, ಅಳೋ ಸಿದ್ದರಾಮಯ್ಯನವ್ರು ಹೇಳಿದ್ದು, ನಾನಲ್ಲ, ಅಳೋ ಗಂಡಸನ್ನ. ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿರೋ ಮಾತನ್ನಷ್ಟೇ ಹೇಳ್ತೀನಿ ನಾನು, ನಂದೇನು ಬೇರೆ ಇಲ್ಲ. ಅಷ್ಟೇ, ನಂದೇನಿಲ್ಲ. ನಾನು ಹಂಗೆ ಹೇಳಿಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ್ದು.
ಸಿದ್ದರಾಮಯ್ಯನವರು ಅಳೋ ಗಂಡಸಿನ ಬಗ್ಗೆ ಅಂತೇಳಿ ಹೇಳಿದ್ರು. ಆ ಸನ್ನಿವೇಶ ಎಲ್ಲ ನಾನು ಇಲ್ಲಿ ವಿಸ್ತಾರ ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದರು ಮತ್ತು ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು. ಶಾಸಕರು ಏನನ್ನ ಹೇಳಿದ್ದಾರೆ, ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ, ಅಲ್ಲ, ಈಗ ಅವ್ರು ನಿಲ್ಲಲ್ಲ ಅಂತ ಹೇಳೋದು ಬಹುಶಃ ಸೋಲಿನ ವಾಸನೆ ಹೊಡೆದಿರೋದಕ್ಕೋ ಈ ಥರದ್ದೆಲ್ಲ ಮಾಡ್ಕೊಂಡಿದ್ದೀನಿ ಸಾಕು ಅನ್ನೋದಕ್ಕೋ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಕೊಡ್ತಾ ಇರೋದು, ನನ್ನನ್ನು ನಿಲ್ಬೇಡ ಅಂತ ಹೇಳೋದಕ್ಕೆ ಇಂಥದ್ದೊಂದು ಪಾರ್ಟಿಯ ಕಾರ್ಯಕರ್ತ ನಾನು. ಪ್ರಪಂಚದ ನಂಬರ್ 1 ಪಾರ್ಟಿಯ ಕಾರ್ಯಕರ್ತ. ಮೋದಿ ಕೆಳಗಡೆ ಇರೋರು ನಾವು, ಅಮಿತ್ ಶಾ ಕೆಳಗಿರೋರು, ನಿತಿನ್ ನವೀನ್ ಕೆಳಗಡೆ ಇರೋರು, ವಿಜೇಂದ್ರನ್ ಕೆಳಗಡೆ ಇರೋರು ನಾವು. ನಮಗೆ ರಾಜೇಗೌಡರು ಹೇಳೋದು ಬೇಡ. ರಾಜೇಗೌಡರು ಅವ್ರ ಪಾಪ ಯಾಕೆ ಅವ್ರು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿತ್ತು ಅವಮರ್ಯಾದೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಇರ್ಬೋದೇನು. ಅದು ಅವರ ಇದನ್ನು ತೋರಿಸುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚು ವಿಸ್ತಾರ ಮಾಡೋಕ್ಕೆ ಇಷ್ಟಪಡಲ್ಲ. ಮಾತಾಡ್ತಾ ನಿಮ್ಮಿಂದಾಗಿ ನಾನು ಬೀದಿಗೆ ಬಂದೆ ಎಲ್ಲ ಕಳ್ಕೊಂಡೆ ಅನ್ನೋ ಮಾತನ್ನ ಏನ್ ಗೊತ್ತಿಲ್ಲ, ಇರ್ಬೋದು, ಏನು ಕಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ನಾನು ನೋಡ್ದಂಗೆ ಅವ್ರ ಹತ್ರ ಏನಿತ್ತು ಅನ್ನೋದಕ್ಕಿಂತ ಅವರು ಶಾಸಕರಾದ ಮೇಲೆ ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. 124 ಕೋಟಿ ರೂಪಾಯಿದು ಒಂದು ಪ್ರಾಪರ್ಟಿ ತಗೊಂಡಿದ್ದೀರಿ. ಇನ್ಕಮ್ ನೀವು 35 ಲಕ್ಷ ಲೋಕಾಯುಕ್ತಕ್ಕೆ ಡಿಕ್ಲೇರ್ ಮಾಡಿದ್ದೀರಿ. 124 ಕೋಟಿ ನಿಮ್ಮದೇ ಹೆಂಡತಿ ಪುಷ್ಪಾ ರಾಜೇಗೌಡರು NR ಪುರದ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ 124 ಕೋಟಿಗೆ ರಿಲೀಸ್ ಡೀಡ್ ಮಾಡಿದ್ದೀರಿ. ಎಲ್ಲಿಂದ ಹಣ ಬಂತು ಅಂತೇಳಿ ಕೇಳಿದ್ದೀವಿ. ಕೇಸ್ ನಡೆದಿದೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ನಾನು ನಡೆದಿರುವಷ್ಟು ಸಮಯದಲ್ಲಿ ಮಾಡಲ್ಲ. ಮತ್ತು ತಾವುಗಳು ದಯಮಾಡಿ ಒಂದು ಸಾರಿ ಅವ್ರ ಮನೆನ ನೋಡಿ ಬರಬೇಕು. ನಮಗೂ ಒಂದು ಸಂಭ್ರಮ. ಅವ್ರು ಕರೆದ್ರೆ ಏನಾದ್ರು ಒಂದು ಹೋಗಿ ನೋಡಿ ಬರ್ಬೇಕು. ಅದೊಂದು ಅರಮನೆಯನ್ನು ಕಾಂಪಿಟೇಷನ್ನಲ್ಲಿ ಇದೆ. ಪಾಪ ಕಷ್ಟ ಅದು. ಅವ್ರ ಸೋತ್ ಮೇಲೆ ಅಲ್ಲ, 2 ಸಾರಿ ಗೆದ್ದ ಮೇಲೇ ಕಟ್ಟಿರೋದು. ಈಗ ಮೊನ್ನೆ ಹೊಸ ಡಿಫೆಂಡರ್ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ. ಜನ ಮಾತಾಡ್ತಾ ಇದ್ದಾರೆ, ಓಡಾಡ್ತಾರೆ ಅಂತ ಹೇಳ್ತಾರೆ. ಅದೇ ಅವರ ಬೀದಿಗೆ ಅದೆಲ್ಲ ಹಿಂಗಿದ್ದಾಗ ಪಾಪ ಅವ್ರು ಬೀದಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಬಹುಶಃ ದುಡ್ಡಾದ ಮೇಲೆ ಟೆನ್ಷನ್ ಆಗ್ಬೋದು. ಅದು ಡಿಫೆಂಡರಲ್ಲೇ ಬೀದಿಗೆ ಬಂದಿರೋದು ಅಂತ ಹೇಳ್ತಾ ಇದ್ದಾರಲ್ಲ. ಸರ್, ಈಗ ಅವ್ರ ಬಗ್ಗೆ ನಾನು ವಿಸ್ತಾರ ಇದಕ್ಕೆ ಹೋಗಲ್ಲ. ಬಟ್ ನಾನು ಇಶ್ಯೂಗೆ ಹೋಗ್ತಾ ಇದ್ದೀನಿ. ಇದು ಅತ್ಯಂತ ಗಂಭೀರ. ಇದು ಇಲ್ಲಿ ಮಾತ್ರ ನಡೆದಿದೆಯಾ? ರಾಜ್ಯದಲ್ಲೂ ನಡೆದಿದೆಯಾ? ಮತ್ತು ಇಂಥ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿಯ ಬಗ್ಗೆ ಶಾಸಕರು ಸೇರಿದ ಪಾಲ್ದಾರಿಕೆ ಇದೆ ಅಂತ ಕ್ಷೇತ್ರದ ಜನ ಮಾತಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸಮಗ್ರವಾದ ತನಿಖೆ CBIಗಾದರೆ ಒಳ್ಳೆಯದು ಅಂತೇಳಿ ಅಭಿಪ್ರಾಯಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.